PCR ರೂಮ್ ಅಲ್ಲಿ ಏನು ಸ್ಟುಡಿಯೋ ಒಳಗಡೆ ಏನು ಶೂಟಿಂಗ್ ಆಗ್ತದಲ್ಲ ಅದು ಇಲ್ಲಿ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗ್ತದೆ ಪೂರ್ತಿ. 4 ಕ್ಯಾಮ್ರಾದಲ್ಲಿ ಇಲ್ಲಿ ಮಲ್ಟಿ ಕ್ಯಾಮ್ರಾ ಇರ್ತದೆ ಆಕ್ಚುಲಿ. 3ನೇ ಕ್ಯಾಮ್ರಾ ಹಾಕಿದಾಗ 3 PC ಕೂಡ ಇಲ್ಲಿ ರೆಕಾರ್ಡ್ ಆಗ್ತದೆ. ಈಗ ನಾವು ಆಂಗಲ್ ಮೇಲೆ ಯಾವ್ದು ಬೇಕಾದ್ರೂ ನಾವು ರೆಕಾರ್ಡ್ ಮಾಡ್ಕೋಬಹುದು ಆಪ್ಷನ್ಸ್ ಗಳನ್ನ. ಸೊ ಇದೊಂದು ರೀತಿಯಲ್ಲಿ ಅಲ್ಲಿದೆಲ್ಲ ಕಂಟ್ರೋಲ್ ಮಾಡ್ತದೆ. ಇಲ್ಲಿಂದ ಕ್ಲಾಸಲ್ಲಿ ಕೂತ್ಕೊಂಡು ನಾವು ಅಲ್ಲೇ ಹುಡುಗರಿಗೆ ಏನು ಮಾಡ್ತೇವೆ ತಿಳಿಸ್ತೇವೆ. ಒಟ್ಟಾರೆಯಾಗಿ ಸ್ಟುಡಿಯೋದಲ್ಲಿ ಏನು ಮೂವ್ಮೆಂಟ್ ಇರ್ತದಲ್ಲ ಅವು ಕ್ಯಾಮ್ರಾಗಳು 1 2 3 4 ಕ್ಯಾಮ್ರಾ ಎಟ್ ಎ ಟೈಮ್ ಶೂಟ್ ಮಾಡ್ಬೋದು. 4 ಕ್ಯಾಮ್ರಾ ಆಪರೇಟಿಂಗ್ ಮಾಡೋದು. ಹೌದು. ಎಷ್ಟಿರ್ಬೋದು ಸರ್ ರೇಟ್ ಇದಕ್ಕೆ ಅಂದಾಜು? ಸುಮಾರು 4 ಲಕ್ಷ ಇರ್ತದೆ ಸರ್. 5 ಲಕ್ಷ ಮೇಲೆ ಡಿಫೆಂಟ್ ಕ್ಯಾಮ್ರಾ ಅದಾವ. ಎಲ್ಲ ಸೋನಿ ಕ್ಯಾಮ್ರಾ. ಲೈಟಿಂಗ್ ಅರೇಂಜ್ಮೆಂಟ್ ಇದೆ. ಇದು ಈ ಲೇಟೆಸ್ಟ್ ಆಗಿ ಮನೆ ತರಿಸಿದ್ದು. ನಾವು ಇದನ್ನ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು. ಇದನ್ನ ಸ್ಪಾಟ್ ಅಲ್ಲಿ ಇದು ಟೆಲಿಪ್ರಾಂಪ್ಟರ್ ಇದೆ. ಇದು ಸ್ಮಾಲ್ ಇದು ನೋಡಿ ಮಾಡ್ಬೋದು. ಇಲ್ಲಿಗೆ ಮಾಡ್ತಾರೆ. ಒಂದೇ ಅಂದ್ರೆ ಪತ್ರಿಕೋದ್ಯಮ ಅನ್ನೋದು ಅವ್ರು ಕಲಿಬೇಕಂತ ಕೂತಲ್ಲಿ ಇರಬೇಕು, ಆಸಕ್ತಿ ಬೇಕು. ಆಮೇಲೆ ಇದು ಬುಕ್ಕಿಸ್ ನಾಲೆಜ್ ಅಲ್ಲ, ಇದು ಎರಡು ಕಾಂಬಿನೇಷನ್ ಆಫ್ ಬುಕ್ಸ್ ಮತ್ತು ನಮ್ದು ಪ್ರಾಕ್ಟಿಕಲ್ ನಾಲೆಜ್. ಜರ್ನಲಿಸ್ಟ್ ಆರ್ ಬಾರ್ ನಾಟ್ ಮೇಡ್ ಅಂತ ಹೇಳಿ. ಬಟ್ ಈಗ ಚೇಂಜ್ ಆಗಿದೆ. ಈಗ ಪ್ರಯತ್ನ ಮಾಡಿ ಕಲ್ತ್ರೆ ಎಷ್ಟು ಮಂದಿ ಜರ್ನಲಿಸ್ಟ್ ಆಗ್ಬೋದು. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಉದಾಹರಣೆ. ಸುಮಾರು 400-500 ಜನ ಪತ್ರಕರ್ತರು ಮಾಧ್ಯಮ ಕೆಲಸ ಮಾಡ್ತಾರೆ. ಅವೆಲ್ಲ ಎಂದೂ ಪತ್ರಿಕೆಯಲ್ಲಿ ಓದದೇ ಇದ್ದವರು, ಟಿವಿ ನೋಡದೇ ಇದ್ದವರು ಅಂತವ್ರು ಬಂದು ಇಲ್ಲಿ MA ಮಾಡ್ಕೋತಲ್ಲೇ ಕಲ್ತು ಇವತ್ತು ಆ ಮಟ್ಟಕ್ಕೆ ಬರ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಇಲ್ಲಿ ಡಿಪಾರ್ಟ್ಮೆಂಟ್, ಇಲ್ಲಿ ಕೆಲಸ ಶಿಕ್ಷಕರು. ದೂರಸಂದಲ್ಲಿ ಏನು ಎಲ್ಲಿಗಾರ ಅಂತ ಮೇಡಮ್ ಒಬ್ರು ರಿಟೈರ್ಡ್ ಆದ್ರಿ. ಅವ್ರು UPSC ಇಂಟರ್ವ್ಯೂ ಹೋದಾಗ ಎಲ್ಲ ಕಡೆ 70% ಇದ್ದಂತ, ಇವ್ರು ಬರೀ 55 ಇತ್ತು. ಹವಾಮಾನ ನಾಯಕರು ಇಂಟರ್ವ್ಯೂದಾಗ ಇದ್ದಾರಂತ. ಅವ್ರು ಹೇಳಿದ್ರಂತ KUD ಇದು 55%, ನೀನು 80% ಈಕ್ವಲ್ ಅಂತ ಹೇಳಿದ್ರು. ಅಂದ್ರೆ ಆ ಕಾಲದಲ್ಲಿ UPSC ಇಂಟರ್ವ್ಯೂದಲ್ಲಿ ಆ ಸ್ಟ್ಯಾಂಡರ್ಡ್ ಇದೆ. ಈ 3rd ಮತ್ತು 4th ಸೆಮಿಸ್ಟರ್ಗಳಿಗೆ ಅವ್ರಿಗೆ ಈ ಡಾಕ್ಯುಮೆಂಟ್ರಿ ಪ್ರೊಡಕ್ಷನ್, ಹಾಗೆ ಈ ಸ್ಮಾಲ್ ಏನು ಬೇರೆ ನ್ಯೂಸ್ ಪ್ರೊಡಕ್ಷನ್. ಇಲ್ಲಿ ಮೊದಲು ಏನು ಮಾಡ್ತಿದ್ವಿ ನಾವು, ಇದು ಕೋರ್ಸ್ ಇದ್ದಾಗ MSc ಇಲ್ಲಿ 15 ದಿವಸಕ್ಕೊಂದು ಬುಲ್ಟಿನ್ ಬರ್ತಿತ್ತು, ಯೂನಿವರ್ಸಿಟಿ ಬುಲ್ಟಿನ್. ಅವ್ರು ಯೂನಿವರ್ಸಿಟಿ ಕಾರ್ಯಕ್ರಮ ಶೂಟ್ ಮಾಡಿಬಿಟ್ಟು ಇಲ್ಲಿ ತಂದು ಅದನ್ನ ಎಡಿಟ್ ಮಾಡಿ 15 ದಿವಸಕ್ಕೊಮ್ಮೆ ಬಿಡ್ಬೇಕು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗದಿರಿ ಧಾರವಾಡ ಮಂದಿ? ನೀವೇನ್ ಬಿಡ್ರಿ, ಮಸ್ತ್ ಮಜವಾಗಿರ್ತೀರಿ. ಆತ್ಮೀಯ ವೀಕ್ಷಕರೇ, ಈಗ ನನ್ನ ಜೊತೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ಕೇಂದ್ರದ ಪ್ರೊಫೆಸರ್ ಆಗಿರುವಂಥ ಶ್ರೀ ಡಾಕ್ಟರ್ JM ಚಂದನ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇವರು ಈ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ಕೇಂದ್ರದ ಲ್ಯಾಬನ್ನು, ಒಂದು ಸ್ಟುಡಿಯೋವನ್ನು ನಮಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಯಾವ ರೀತಿಯಲ್ಲಿ ಪ್ರಾಕ್ಟಿಕಲನ್ನು ಮಾಡ್ತಾರೆ ಮಕ್ಕಳು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡ್ತಾರೆ. ಸರ್ ನಮಸ್ಕಾರ. ವಿದ್ಯಾಕಾಶಿ ಧಾರವಾಡ ನಗರದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ಶೈಕ್ಷಣಿಕ ಕ್ಷೇತ್ರ ದೊಡ್ಡ ಒಂದು ಕೇಂದ್ರ. ಈ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂತಹ ಸುಮಾರು 55 ವಿಭಾಗಗಳಲ್ಲಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗ, ಈಗ ಅದನ್ನು ಬದಲಾಯಿಸಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಆಗಿದೆ. ಈ ವಿಭಾಗದ ಒಂದು ಅಂಗವಾಗಿ ನಮ್ಮಲ್ಲಿ 1.5-2 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂಥ ಒಂದು ಅತ್ಯಾಧುನಿಕ ಸ್ಟುಡಿಯೋ ಇದೆ. ಖರ್ಚು ಮಾಡಿ ಕಟ್ಟಿದ ಸ್ಟುಡಿಯೋ ಇದೆ. ಇದು ಎಲ್ಲ ETMC ಲ್ಯಾಬ್ ಅಂತ ನಾವು ETMC ಸ್ಟುಡಿಯೋ ಅಂತ ಕರಿತೇವೆ. ಇದು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಟೆಲಿವಿಷನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಏನು ಕಾರ್ಯಕ್ರಮ ನ್ಯೂಸ್ ಏನು ತಯಾರು ಮಾಡೋದಿರ್ಬೋದು, ಆ್ಯಂಕರಿಂಗ್ ಇರ್ಬೋದು, ಅಥವಾ ಡಾಕ್ಯುಮೆಂಟ್ರಿ ಪ್ರೊಡಕ್ಷನ್ ಇರ್ಬೋದು, ಒಟ್ಟಾರೆ ವಿದ್ಯುನ್ಮಾನ ಮಾಧ್ಯಮಕ್ಕೆ ಪೂರಕವಾದಂಥ ಎಲ್ಲ ಸೌಲಭ್ಯಗಳನ್ನ ಈ ಸ್ಟುಡಿಯೋ ಹೊಂದಿದೆ. ಈ ಸ್ಟುಡಿಯೋ ನೋಡುವ ಬನ್ನಿ. ಒಂದು ಯೂನಿವರ್ಸಿಟಿಯಲ್ಲಿ ಈ ರೀತಿ ವ್ಯವಸ್ಥೆ ಇರೋದು, 2 ಕೋಟಿ ಖರ್ಚು ಮಾಡಿ ಈ ರೀತಿ ವ್ಯವಸ್ಥೆ ಮಾಡಿರೋದು ಒಂದು ನಮಗೆ ಹೆಮ್ಮೆ ಅನಿಸ್ತದೆ ಸರ್. ಇದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕು ಸರ್, ನಿಜವಾಗಿ ಹೇಳ್ಬೇಕಂದ್ರೆ. ಡೆಫಿನೆಟ್ಲಿ ಇದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ದೊಡ್ಡ ಕೇಂದ್ರ ಇದು. ಇಲ್ಲಿಂದ ಸುಮಾರಾಗಿ ವಿದ್ಯಾರ್ಥಿಗಳು ಕಲಿತು ದೊಡ್ಡ ಹುದ್ದೆಗೆ ಹೋಗಿದ್ದಾರೆ. ಸೊ ಇದು 2010ರಲ್ಲಿ ಸ್ಟಾರ್ಟ್ ಆಗಿದ್ದು. ನಮ್ಮದು ಎಲೆಕ್ಟ್ರಾನಿಕ್ ಮೀಡಿಯಾ MSc ಎಲೆಕ್ಟ್ರಾನಿಕ್ ಮೀಡಿಯಾ ಸ್ಪೆಷಲೈಸೇಷನ್ ಅಂತ ಪ್ರೊಫೆಸರ್ AS ಬಾಲಸುಬ್ರಹ್ಮಣ್ಯ, ಪ್ರೊಫೆಸರ್ ಗಂಗಾಧರಪ್ಪ ಅಂತಿದ್ರು. ಸೊ ಅವಾಗ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ನಾವು ಕಳೆದ 2 ವರ್ಷದ ಹಿಂದೆ ಮರ್ಜ್ ಮಾಡಿದ್ವಿ ಡಿಪಾರ್ಟ್ಮೆಂಟಲ್ಲಿ ಇದನ್ನು ಪ್ರಿಂಟ್ ಮೀಡಿಯಾದಲ್ಲಿ. ಸೊ ಅಲ್ಲಿವರೆಗೂ ಸುಮಾರು ಒಂದು 13 ಬ್ಯಾಚು ಇಲ್ಲಿ ಏನು ತಯಾರಾಗಿದ್ದಾವೆ. ಸುಮಾರು ಎಲ್ಲರೂ ಹೆಚ್ಚು ಕಡಿಮೆ ವಿದ್ಯುನ್ಮಾನ ಮಾಧ್ಯಮದಲ್ಲಿ, ಟೆಲಿವಿಷನ್ದಲ್ಲಿ, ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಪೂರ್ತಿಯಲ್ಲಿ. ಇದು ಯಾವಾಗ ಪ್ರಾರಂಭ ಆಗಿತ್ತು? ಇದು 2010 ರೀ. ಹಾಂ ಸರ್. 2010ರಲ್ಲಿ ಇದೊಂದು ಎಲೆಕ್ಟ್ರಾನಿಕ್ ಮೀಡಿಯಾ MSc ಪ್ರತ್ಯೇಕ ವಿಭಾಗವನ್ನು ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ನಮ್ಮದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 1982ರಲ್ಲಿನೇ ಪತ್ರಿಕೋದ್ಯಮ ವಿಭಾಗ ಪ್ರಾರಂಭ ಆಯಿತು. ನಾಡೋಜ ಡಾಕ್ಟರ್ ಪಾಟ್ಲಿಪುಟ್ಟಪ್ಪ ಅವರು ಅಮೆರಿಕಕ್ಕೆ ಹೋಗಿ ಬಂದಮೇಲೆ ಇಲ್ಲಿ ಪತ್ರಿಕೋದ್ಯಮ ಶಿಕ್ಷಣ ಕೊಡಬೇಕಂತೇಳಿ ಅವ್ರು ಒತ್ತಾಯ ಮಾಡಿದರು. ಅದು ಮುಂದೆ ನಂಜುಂಡಪ್ಪ ಅವರು ಇದ್ದಾಗ 1982ರಲ್ಲಿ ಈ ವಿಭಾಗ ಚಲವಾಯಿತು. ಸರ್ ಬಗ್ಗೆ ಹೇಳಬೇಕಂದ್ರೆ ಇವರು ಪ್ರಜಾವಾಣಿ ಪತ್ರಿಕೆಯಲ್ಲೂ ಸಹ ಸುಮಾರು ವರ್ಷಗಳ ಕಾಲ ಕಾರ್ಯವನ್ನು ಮಾಡಿ
ತದನಂತರ ಇಲ್ಲಿ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಪತ್ರಿಕೋದ್ಯಮದ ಪ್ರತಿಯೊಂದು ಮೂಲೆಗಳಲ್ಲಿ ಏನು ನಡೀತದೆ, ಅಲ್ಲಿ ಯಾವ ರೀತಿ ವರ್ಕ್ ನಡೀತದೆ ಎಲ್ಲವೂ ಅನುಭವ ಇದೆ. ಇಂಥ ಅನುಭವಸ್ಥರು ನಮಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಇವರಿಂದ ಎಷ್ಟು ಮಾಹಿತಿ ನಾವು ತಿಳ್ಕೊಂಡು ಕಡಿಮೆನೇ, ಅಷ್ಟು ಮಾಹಿತಿಗಳು ಇವರ ಹತ್ರ ಇದ್ದಾವೆ. ಈಗ ನಾವು ಸ್ಟುಡಿಯೋ ಕಡೆಗೆ ಹೋಗ್ತಾ ಇದ್ದಾವೆ. ಪತ್ರಿಕೋದ್ಯಮದಲ್ಲಿ ಪ್ರಾಯೋಗಿಕ ಅನುಭವ ಟೀಚರ್ಸ್ ಭಾಳ ಅಗತ್ಯತೆ ಇದೆ. ಸೊ ಎಷ್ಟು ಪ್ರಾಯೋಗಿಕ ಅನುಭವ ಇರ್ತದಲ್ಲ ಅಷ್ಟು ಸರಿಯಾಗಿ ಟೀಚ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಥಿಯರಾಟಿಕಲ್ ನಾಲೆಜು ಅದು ಪ್ರಾಕ್ಟಿಕಲ್ ಟೀಚ್ ಮಾಡಲಿಕ್ಕೆ ತುಂಬ ಅನುಭವ ಆಗ್ತದೆ. ಸೊ ನಾನು ಗದಗದಲ್ಲಿ ಒಂದು 4 ವರ್ಷ ಸ್ಟಿಂಜರ್ ಆಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದೆ. ನಂತರ ಧಾರವಾಡದಲ್ಲಿ ದೂರದರ್ಶನ ರಿಪೋರ್ಟ್ ಚಂದನ್ ಟಿವಿ ರಿಪೋರ್ಟರ್ ಆಗಿದ್ದೆ. ಚಂದನ್ ಟಿವಿ ಇಲ್ಲಿ ಧಾರವಾಡದಲ್ಲಿ ಹಾಕಿದ್ದೆ. ಸುಮಾರು ಒಂದು 100ಕ್ಕಿಂತ ಹೆಚ್ಚು ಕೃಷಿ ದರ್ಶನ ಕಾರ್ಯಕ್ರಮ ಮಾಡಿದ್ದೀನಿ. ನಮ್ಮ ಕೃಷಿ ಯೂನಿವರ್ಸಿಟಿ, ರೈತರ ಸಮಸ್ಯೆಗಳು. ಆಮೇಲೆ ನನಗೆ 2007ರಲ್ಲಿ ಬೆಸ್ಟ್ ಟೆಲಿವಿಷನ್ ರಿಪೋರ್ಟರ್ ಅಂತ ಮೀಡಿಯಾ ಅಕಾಡೆಮಿ ಅವಾರ್ಡ್ ಕೂಡ ಕೊಟ್ಟಿದೆ. ಸೊ ಅದೊಂದು ಹೇಗೆ ವೃತ್ತಿಯಲ್ಲಿ ಅವಾರ್ಡ್ ಬರಬೇಕಂತಿಲ್ಲ, ಅವಾರ್ಡ್ ಬರೋಕ್ಕಿಂತ ಒಳ್ಳೊಳ್ಳೆ ಸ್ಟೋರಿ ಮಾಡಿದೆ ನಾವು ಸರ್ಕಾರದಲ್ಲಿ. ನಾನೊಂದು ಇಲ್ಲಿ APMC ಅಮರಗೋಳಿ APMCಯಲ್ಲಿ 20 ರೂಪಾಯಿಗೆ ಒಂದು ಕ್ವಿಂಟಲ್ ಚೀಲ ಏನು ಉಳ್ಳಾಗಡ್ಡಿ ಮಾರಾಟ ಹಾಕಿತ್ತು. ರೈತರೆಲ್ಲ ಆ ಉಳ್ಳಾಗಡ್ಡಿ ತಂದು ಸುರಿ ಬಿಟ್ರು. ನಾನು ವಿಡಿಯೋ ಮಾಡಿ ದೊಡ್ಡ ಸ್ಟೋರಿ ಮಾಡಿದೆ. ಅದು ಚಂದನ್ ಟಿವಿಯಲ್ಲಿ ಬಂತು, ಮುಂದೆ DD1ದಲ್ಲಿ ಬಂತು. ಸೊ ಆ DD1ದಲ್ಲಿ ಬಂತ ನ್ಯೂಸ್ ಅನ್ನು ನೋಡಿ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಡಿಸಿಷನ್ ತಗೋತ. ಅಂದ್ರೆ ಒಬ್ಬ ಪತ್ರಕರ್ತ ಮಾಧ್ಯಮದ ಪ್ರಭಾವ ಕಳಕಳಿ ಇರಬೇಕು. ಸೊ ಆತರ ಇದು ಮಾಧ್ಯಮದ ಪ್ರಭಾವ ಜಾಸ್ತಿ ಇರ್ತದೆ. ನಿಮ್ಮಂತವರು ಈ ಪತ್ರಿಕೋದ್ಯಮದ ಒಂದು ವಿಭಾಗದಲ್ಲಿ ಇದಿರಲ್ಲ, ಅದು ಬಾರಿ ಅಧ್ಯಯನ ಕೇಂದ್ರದಲ್ಲಿ ಇದಿರಲ್ಲ, ಅದು ವಿದ್ಯಾರ್ಥಿಗಳ ಪುಣ್ಯನೇ ಅಂತ ಹೇಳ್ಬೋದು. ಬಹಳಷ್ಟು ಅಧ್ಯಯನ ಕೇಂದ್ರಗಳಲ್ಲಿ ಬುಕ್ ಥಿಯರಿಟಿಕಲ್ ನಾಲೆಜ್ ಅನ್ನು ಅಷ್ಟೇ ಕೊಡ್ತಾರೆ. ಪತ್ರಿಕೋದ್ಯಮ ಟೀಚರ್ಸ್ ಎಲ್ಲರಿಗೂ ಬಹಳಷ್ಟು ಅದು ಅನುಭವ ಬೇಕು. ಮತ್ತು ಅಪ್ಡೇಟ್ ಈಗಿನ ಕಾಲಕ್ಕೆ ನಾವು ಕೂಡ ಅಪ್ಡೇಟ್ ಆಗ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಪತ್ರಿಕೋದ್ಯಮ ಟ್ರೆಂಡ್ಸ್ ಇದಾವಲ್ಲ ಅವನು ಅಡಾಪ್ಟ್ ಮಾಡ್ಕೊಳ್ಳೇಬೇಕು ನಾವು. ನೀವು ಪ್ರಿಂಟ್ ಮೀಡಿಯಾದಲ್ಲಿ ಇದ್ದವರು, ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ. ಸೊ ಹೆಂಗೆ ಅನಿಸ್ತದೆ ನಿಮಗೆ ಸರ್? ನಾನು ಪ್ರಿಂಟ್ ಮೀಡಿಯಾದಲ್ಲಿ 4 ವರ್ಷ ಕೆಲಸ ಮಾಡಿದ್ದೀನಿ. ಆಮೇಲೆ ಟೆಲಿವಿಷನ್ದಲ್ಲಿ ಧಾರವಾಡದಲ್ಲಿ ಚಂದನ್ ರಿಪೋರ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಸರ್ ನಮ್ಗೆ ಯಾಕೋ ಆಗೋದಿಲ್ಲ. ಇಕೋ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಇದನ್ನ ಸ್ಪೆಷಲ್ ಆಗಿ ಸ್ಟುಡಿಯೋಗೆ ಬಳಸ್ತಾರೆ ಇದನ್ನ. ಸೊ ಇದು ಒಂದು 4 years ಬ್ಯಾಕ್ ರಿನೋವೇಷನ್ ಮಾಡಿಸಿದೆ ನಾವು. ಇದು ಪೂರ್ತಿ ಅಕಾಸ್ಟಿಕ್ ಅಂತ ಅಂತಾರೆ. ಪೂರ್ತಿ ನಾವು ಮಾತನಾಡಿದ ಸೌಂಡ್ ವಾಪಸ್ ಬರೋದಿಲ್ಲ. ಇದೆಲ್ಲ ನೋಡ್ರಿ, ಇಡೀ ಇಂಡಿಯಾದಲ್ಲಿ ಯಾವುದೇ ದೂರದರ್ಶನ ಇರಲಿ, ಆಕಾಶವಾಣಿ ಇರಲಿ, ಟೆಲಿವಿಷನ್ ಸ್ಟುಡಿಯೋ ಇರಲಿ, ಈ ತರ ಒಂದು ಸಿಸ್ಟಮ್ ಅನ್ನ ಮಾಡಿದ ಮೇಲೆ ಇದು ಸ್ಟುಡಿಯೋಕ್ಕೆ ಒಂದು ಒಳ್ಳೆ ಗೌರವ ಬರ್ತದೆ. ಆಗೋದಿಲ್ಲ. ಸೊ ಸ್ಟುಡಿಯೋ ನೋಡ್ತಾ ಇದ್ರಿ ಸರ್. ಈ ಸ್ಟುಡಿಯೋ ಯಾವಾಗ ಪ್ರಾರಂಭ ಆಗಿದ್ದು? ಇದು 2010 ಆಂಕರಿಂಗ್ ಇದು ಮಾಡ್ತಾ ಇದ್ದಾರೆ. 2010 ಸ್ಟಾರ್ಟ್ ಮಾಡಿದೆ MSc ಎಲೆಕ್ಟ್ರಾನಿಕ್ ಮೀಡಿಯಾ. ಅವಾಗ ಪ್ರೊಫೆಸರ್ AS ಬಾಲಸುಬ್ರಹ್ಮಣ್ಯ ಅಂತ ಅವರು ಇದ್ರು, ಪ್ರೊಫೆಸರ್ ಗಂಗಾಧರಪ್ಪ ಅಂತ ನಮ್ಮಿಬ್ಬರು ಗುರುಗಳವರು. ಸೊ ಅವ್ರು ಸ್ಟಾರ್ಟ್ ಮಾಡಿದ್ದೆ MSc. ಸೊ ಅದು ಕಂಟಿನ್ಯೂಸ್ ಆಗಿ ಒಂದು 13 ಬ್ಯಾಚ್ MSc ಇಲ್ಲಿಂದ ಪಾಸ್ಔಟ್ ಆಗಿದ್ದಾರೆ. ಇಲ್ಲಿ ಸುಮಾರು ನನಗನ್ಸಿದ ಮಟ್ಟಿಗೆ ಇವೆಲ್ಲ ಸ್ಟೂಡೆಂಟ್ಸೇ ಸುಮಾರು ಒಂದು 100-200 ಪ್ರೊಡಕ್ಷನ್ ಮಾಡಿದ್ದಾರೆ. ಇವೆಲ್ಲ ಬೇರೆ ಬೇರೆ ಅವ್ರ ಅಸೈನ್ಮೆಂಟ್ಸ್ ಅವು. ಈ ಉತ್ತರ ಕರ್ನಾಟಕ ಭಾಗದ ಕಲ್ಚರ್ ಇರ್ಬೋದು, ಅಥವಾ ಅರಣ್ಯ ಇರ್ಬೋದು, ಪರಿಸರ ಇರ್ಬೋದು, ಅಥವಾ ಜಾತ್ರೆ ಇರ್ಬೋದು, ಇವೆಲ್ಲ ಪ್ರೊಡಕ್ಷನ್ಸ್ ಇವು. CD ರೂಪದಲ್ಲಿ ಇಟ್ಟಿದ್ದೆ ಪೂರ್ತಿ ಅವನ್ನ. ಫೆಸ್ಟ್ಗಳು ಇರ್ಬೋದು. ಸೊ ಅವರ ಆ್ಯಡ್ಗಳು ಮಾಡಿದಿರ್ಬೋದು, ಇಲ್ಲೊಬ್ಬರು ಹೆಲ್ಮೆಟ್ ಬಗ್ಗೆ ಆ್ಯಡ್ ಮಾಡಿದ್ರು, ತುಂಬ ಕ್ರಿಯೇಟಿವ್ ಆಗಿ ಆ್ಯಡು. ಸೊ ಎಲ್ಲವೂ ಇದೆ ಪೂರ್ತಿ ಇದರಲ್ಲಿ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಇದೆ ಪೂರ್ತಿ. ಸೊ ಉತ್ತರ ಕನ್ನಡ ಭಾಗದ ಇಂಪೌಂಡ್ ಎಲ್ಲ ಸ್ಥಳಗಳ ಬಗ್ಗೆ ಕೂಡ ಇಲ್ಲಿ ಮಾಡಿಸಿದ ದಾಖಲೆ ಇದೆ. ಅವೆಲ್ಲ ವಿದ್ಯಾರ್ಥಿಗಳು ತೆಗೆದುಕೊಂಡಂಥ ಪ್ರೈಸಸ್ಗಳು ಎಲ್ಲ ಬೇರೆ ಬೇರೆ ಸ್ಟೇಟಲ್ಲಿ ಹೋಗಿದಂಥ ಪ್ರೈಸಸ್ಗಳು ಪೂರ್ತಿ ಅದಕ್ಕಿಂತ. ಕರ್ನಾಟಕ ಯೂನಿವರ್ಸಿಟಿನೇ ನಮ್ಮ ದೇಶದ ಹೆಮ್ಮೆ ಅಂತ ಹೇಳ್ಬೋದು. ಅದರಲ್ಲಿ ಮತ್ತೆ ಈ ಯೂನಿವರ್ಸಿಟಿಯಲ್ಲಿ ಈ ಪತ್ರಿಕೋದ್ಯಮ ವಿಭಾಗದಲ್ಲಿ ಕಲ್ತವ್ರಂತೂ ಪುಣ್ಯವಂತರೇ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಕಲ್ತಂತ ಪ್ರತಿ ವಿದ್ಯಾರ್ಥಿಗೂ ಜಾಬ್ ಸಿಗ್ತಾ ಇದೆ. ಅದೊಂದು ವಿಶೇಷ. ಅದು ದೊಡ್ಡ ದೊಡ್ಡ ಪ್ರತಿಷ್ಠಿತ ಒಂದು ಮಾಧ್ಯಮ ಸಂಸ್ಥೆಗಳಲ್ಲಿ ಸಿಗ್ತಾ ಇದೆ ಎಂಬುದು ಒಂದು ವಿಶೇಷ. ನಿಜ ಸರ್, ನಿಜ. ನೀವು ಹೇಳೋದು ಕರ್ನಾಟಕ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕ ಅಂತಕ್ಕಂಥ ಹೆಸರನ್ನೇ ತನ್ನ ಹೆಸರಿನಲ್ಲಿ ಅದು ಹೊತ್ತಿದೆ. ಅದು ತಕ್ಕಂತೆ ಅದು ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಬಹುಶಃ ಅದು ನಿಜವಾಗಿಯೂ ವಿದ್ಯಾಕಾಶಿ ನಗರಕ್ಕೆ ಒಂದು ಮುಕುಟ ಇದ್ದಂಗೆ. ಇದು ನಮ್ಮ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಇಲ್ಲೆಲ್ಲ ಈಗ ಸೌತ್ ಕನ್ನಡದಲ್ಲಿ ಮೈಸೂರು ಮಹಾರಾಜರು ಭಾಳಷ್ಟು ಕೆಲಸ ಮಾಡಿದ್ರು, ಕನ್ನಡ ಆರಂಭ ಕಟ್ಟಿದ್ರು, ಮತ್ತು ಅಲ್ಲಿ ಮೈಸೂರು ಯೂನಿವರ್ಸಿಟಿ ಇದೆ, ಬೆಂಗಳೂರು ಇದೆ, ಅವೆಲ್ಲ ಬೆಳೆದು. ಬಟ್ ಈ ಭಾಗದಲ್ಲಿ ಒಂದು ಎಜುಕೇಶನ್ ಥ್ರೂ ಎಂಪವರ್ಮೆಂಟ್ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು. ಮೊದಲೆಲ್ಲ ಇಲ್ಲಿ ಧಾರವಾಡದಲ್ಲಿ ಅದು KCD ಅಂತಾರೆ, ಕನ್ನಡ ಕಾಲೇಜ್. ಸೊ ಅದು ಆ ಕಾಲದಲ್ಲಿ ಸ್ಟಾರ್ಟ್ ಆಗಿದ್ದು. ರೈಲ್ವೆ ಬಿಲ್ಡಿಂಗ್ ಮೊದಲದು KCD ನಮ್ಮ ಒಂದು ಯೂನಿವರ್ಸಿಟಿಗೆ ಅದು ಮದರ್ ಇದ್ದಂಗೆ, ಅದು ಮದರ್ ಇನ್ಸ್ಟಿಟ್ಯೂಷನ್ಸ್ ಅದು. ಸೊ ಅಲ್ಲಿಂದ
ಮೂಲಕನೇ ಬಂದ. ಹೌದು ಅಲ್ಲಿ ಟ್ರೈನಿಂಗ್ ಕಾಲೇಜ್ ಇದೆ. ಸೊ ಹಂಗೆ ಸ್ಟಾರ್ಟ್ ಮೊದಲೆಲ್ಲ ಹೈಯರ್ ಎಜುಕೇಶನ್ ಮಾಡ್ಬೇಕಂದ್ರೆ ಧಾರವಾಡದಲ್ಲಿ ಇರ್ತಕ್ಕಂಥ ಉತ್ತರ ಕನ್ನಡದವರು ಪುಣೆ ಫರ್ಗ್ಯೂಸನ್ ಕಾಲೇಜ್ ಹೋಗ್ಬೇಕಿತ್ತು. ಸೊ ಅಲ್ಲಿ ಶ್ರೀಮಂತರು ಮಾತ್ರ ಹೋಗ್ಬೋದು. ಅಲ್ಲಿ ಕಲ್ತು ಬಂದಂತವ್ರು ಮೆರವಣಿಗೆ ಊರಲ್ಲಿ ಆನೆ ಮೇಲೆ ಮೆರವಣಿಗೆ ಮಾಡ್ತಿದ್ರು ಆ ಕಾಲದಲ್ಲಿ. ಸೊ ಅದೆಲ್ಲ ಮತ್ತೆ ಇಲ್ಲಿ KCD ಆದ್ಮೇಲೆ ಇಲ್ಲಿ ಕಲಿಗೆ ಅನುಕೂಲ ಸಿಕ್ತು. KCD ಕೂಡ ಬಹಳ ಒಂದು ಸಂಭ್ರಮದ ಒಂದು ಎಜುಕೇಶನ್ ಮೊದಲಿಂದಲೂ ಕೂಡ ಅಲ್ಲಿ ಕಲಿಯೋದು ಒಂದು ಹೆಮ್ಮೆಯ ವಿಷಯ ಏನು. ಸೊ ಅಲ್ಲಿಂದ ನಮ್ಮ ಇಲ್ಲಿ ಈಗೂ ಇದೆ. ಸೊ ನಮ್ಮ ಒಂದು ಅಪ್ಡೇಟ್ ಕಾಲೇಜ್ ಅದು. ಸೊ ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಅಲ್ಲಿ ಪತ್ರಿಕೋದ್ಯಮ ವಿಭಾಗ. ಸೊ ನಾವು ಕೂಡ ಓದಿದ್ದು ಅಲ್ಲೇ KCD ಓದಿದ್ದು, ತುಂಬ ಹೆಮ್ಮೆಯ ಕಾಲೇಜ್ ಅದು. ಸೊ ಅದರ ಭಾಗವಾಗಿ ಇಲ್ಲಿ ಯೂನಿವರ್ಸಿಟಿ ರ್ಯಾಂಗ್ಲರ್ ಡಾಕ್ಟರ್ DC ಪಾವಟೆ ಅವರೇನು ಸ್ವಾತಂತ್ರ್ಯ ನಂತರ ಇಲ್ಲಿ ಕುಲಪತಿಗಳಾಗಿ ಈ ಯೂನಿವರ್ಸಿಟಿಯನ್ನು ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದ್ದಾರೆ. ನೋಡ್ರಿ ಆ ಬಿಲ್ಡಿಂಗ್ ನೋಡಿದ್ರೆ ನಮ್ಮ ವಿಧಾನಸೌಧ ಬಿಟ್ಟು ನೆಕ್ಸ್ಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ದೊಡ್ಡ ಬಿಲ್ಡಿಂಗ್ ಅಂದ್ರೆ ಆಗಿನ ಕಾಲದಲ್ಲಿ. ಈಗಲೂ ಕೂಡ ಆ ಬಿಲ್ಡಿಂಗ್ ಏನೂ ಆಗಿಲ್ಲ, ಅದು ಅಷ್ಟು ಪ್ಲಾನ್ ಆಗಿ ಅವರು ಈ ಒಂದು ಗುಡ್ಡದ ಮೇಲೆ ಈ ಧಾರವಾಡ ಇಸ್ ಬಿಟ್ ಏನು ಸಿಟಿ ಇಸ್ ಬಿಟ್ ಬೈ 7 ಹಿಲ್ಸ್ ಅದಾವ ಇಲ್ಲಿ. ಸೊ ಮಾಮಡ್ಡಿ ಈಗೆಲ್ಲ ಹಿಲ್ಸ್ ಅದಾವ, ಇದು ಒಂದು ಹಿಲ್ಸ್ ಇದು, ಯಾವುದೋ ಯೂನಿವರ್ಸಿಟಿ ಇರ್ತಕ್ಕಂಥ ಒಂದು ಹಿಲ್ಸು. ಅದೇನು KCD ಇದೆಲ್ಲ ಅದು ಒಂದು ಹಿಲ್ಸ್ ಅದು. ಇದು ಮೊದಲು ಒಂದು ಕಾಲಕ್ಕೆ ದೊಡ್ಡ ಥಿಕ್ ಫಾರೆಸ್ಟ್ ಇದು. ಇವಾಗೆಲ್ಲ ಫಾರೆಸ್ಟ್ ಹೋಗ್ಬಿಟ್ಟು ಎಲ್ಲ ಈಗ ಕೆರೆಗಳು ಹೋಗ್ಬಿಟ್ಟು ಎಲ್ಲ ನಗರ ಆಗಿದೆ, ಎಲ್ಲ ಬಯಲಾಗಿದೆ ಈಗ ಪೂರ್ತಿಗ. ಸೊ ಇಂಥ ಒಂದು ಈಗಲೂ ಕೂಡ ನಮ್ದು 880 ಎಕರೆ ಜಮೀನಿದೆ. ಇಲ್ಲಿ ನೋಡ್ಬಿಟ್ರೆ ಇಡೀ ಇಲ್ಲಿ ನೋಡಿ ಈ ನಮ್ಮ ಯೂನಿವರ್ಸಿಟಿ ಪಾಯಿಂಟ್ ಇದೆಯಲ್ಲ ಗೆಸ್ಟ್ ಹೌಸ್, ಈ ಕಡೆ ಪಶ್ಚಿಮ ಘಟ್ಟ, ಈ ಕಡೆ ಬೆಳವಲ್ನಾಡು ಏನು ಇದು ಸೆಂಟ್ರಲ್ ಪಾಯಿಂಟ್ ಇದೆ. ನೀರು ಅರ್ಧ ನೀರು ಆ ಕಡೆ ಹೋಗ್ತದ, ಅರ್ಧ ಈ ಕಡೆ ಹೋಗ್ತದ. ಸೊ ಇಲ್ಲಿ ವಿಭಿನ್ನವಾದಂತಹ ಒಂದು ಪರಿಸರ ಇದೆ. ವಿಶೇಷವಾಗಿ ಇದು ಸ್ಟುಡಿಯೋ ಮಲ್ಟಿಪರ್ಪಸ್ ಇದೆ. ಇದು ನಮ್ದು ಎಲೆಕ್ಟ್ರಾನಿಕ್ ಮೀಡಿಯಾ ಸ್ಪೆಷಲಿಸ್ಟ್ ಇದೆ. ನಾವು ಸ್ಟುಡಿಯೋ ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರೊಡಕ್ಷನ್ ಮಾಡಿಸ್ಕೊಂಡಿದ್ದೀವಿ ನಾವು. ಹಾಗೆ ನಮ್ಮಲ್ಲಿ ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ಕೆಲವು ಕಾರ್ಯಕ್ರಮ ನಡೀತಾವೆ, ಅವನು ಕೂಡ ನಾವು ರೆಕಾರ್ಡ್ ಮಾಡ್ತೇವೆ. ಈ ಮಾತು ಕಾರ್ಯಕ್ರಮ ನಾವು ರೆಕಾರ್ಡ್ ಮಾಡ್ತೇವೆ. ಕೆಲವು ಮಾಡಿದ್ವಿ. ಕ್ಯಾಮರಾದ ಬಗ್ಗೆ ಹೇಳಿ ಬರೀ ಸರ್. ಎಷ್ಟು ದೊಡ್ಡ ಕ್ಯಾಮರಾಗಳಿದ್ದಾವೆ ನೋಡ್ಬೋದು. ಇಲ್ಲಿ ಫಿಲ್ಮ್ ಶೂಟಿಂಗ್ ಮಾಡುವಂಥ ಕ್ಯಾಮರಾಗಳಿದ್ದಾವೆ ನೋಡ್ಬೋದು. ಇಲ್ಲಿ ಈ ಸೋನಿ ಎಲ್ಲ ಸೋನಿ ಕಂಪ್ನಿದು ಇದೆ. ಇದು ಟೆಲಿಪ್ರಿಂಟರ್ ಸರ್. ಟೆಲಿಪ್ರಿಂಟರ್ ಅಂತ ನಾವು ಕ್ಯಾಮ್ರಾ ಇದು ಫಿಕ್ಸ್ಡ್ ಇದೆ. ಇದು ಪೂರ್ತಿ ಈಗ ಈ ಕ್ಯಾಮ್ರಾ ಇದು 2010 ಬಂದಿದ್ದು. 16 ವರ್ಷ ಆಯ್ತು. ಹೌದೌದು. ಈಗ ನಾವೀಗ ಇದನ್ನ ಇವೆಲ್ಲ ಹೆಚ್ಚು ಕಡಿಮೆ ಈಗ ಇವೆಲ್ಲ ಈ ಕಾಲಕ್ಕೆ ಈಗ ಅಡ್ವಾನ್ಸ್ ಬಂದಿದ್ದಾವೆ. ಈಗ ನಮ್ಗೆ ರೂಸಾ ಫಂಡ್ ಅಲ್ಲಿ ಸುಮಾರು 50% ಸ್ಯಾಂಕ್ಷನ್ ಆಗಿದೆ. ಇದು ಪೂರ್ತಿ ಮತ್ತೆ ಹೊಸ ಎಕ್ವಿಪ್ಮೆಂಟ್ಸ್ ಬರ್ತಾವೆ. ಸೊ ಇದುವರೆಗೂ ಈಗ ಸುಮಾರು 13 ಬ್ಯಾಚ್ ಇದೇ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಮಾಡಿರೋದು. ಸ್ಟುಡಿಯೋದ ಅಷ್ಟೇ ಸರ್. ಹೌದೌದು, ಸ್ಟುಡಿಯೋದ ಮಾತ್ರ. ಔಟ್ಡೋರ್ ಕ್ಯಾಮ್ರಾ ಬೇರೆ ಅದಾವ, ಅವು ಕ್ಯಾಮ್ರಾ 2 ಕ್ಯಾಮ್ರಾ ಬೇರೆ ಅದಾವ. ಈ ಓನ್ಲಿ ಸ್ಟುಡಿಯೋದಲ್ಲೇ ಮೂವ್ ಮಾಡೋದು. ಇದು ಪೂರ್ತಿ ಎಷ್ಟಿರ್ಬೋದು ಸರ್ ರೇಟ್ ಇದಕ್ಕೆ ಅಂದಾಜು? ಸುಮಾರು 4 ಲಕ್ಷ ಇರ್ತದೆ ಸರ್. 5 ಲಕ್ಷ ಮೇಲೆ ಡಿಫ್ರೆಂಟ್ ಕ್ಯಾಮ್ರಾ ಅದಾವ. ಎಲ್ಲ ಸೋನಿ ಕ್ಯಾಮ್ರಾ. ಲೈಟಿಂಗ್ ಅರೇಂಜ್ಮೆಂಟ್ ಇದೆ. ಇದು ಈ ಲೇಟೆಸ್ಟ್ ಆಗಿ ಮನೆ ತರಿಸಿದ್ದು. ನಾವು ಇದನ್ನ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು. ಇದನ್ನ ಸ್ಪಾಟ್ ಅಲ್ಲಿ ಇದು ಟೆಲಿಪ್ರಾಂಪ್ಟರ್ ಇದೆ. ಇದು ಸ್ಮಾಲ್ ಇದು ನೋಡಿ ಮಾಡ್ಬೋದು. ಇಲ್ಲಿಗೆ ಮಾಡ್ತಾರೆ ಸುಮಾರು ಮಾಡ್ತಾರೆ ಪೂರ್ತಿ. ನೋಡಿ ಇಲ್ಲೊಂದು ಕ್ಯಾಮರಾ ಒಂದು ಸೆಟ್ ಮಾಡಿದ್ದಾರೆ. ಈ ರೀತಿ 3 ಕ್ಯಾಮರಾಗಳನ್ನ ನಾವು ಕಾಣಬಹುದು. ಬೃಹದಾಕಾರದ್ದು ಒಳ್ಳೆ ಕ್ವಾಲಿಟಿ ಕ್ಯಾಮರಾ, ಎಲ್ಲ ಸೋನಿದಿದೆ. ಲಕ್ಷಗಟ್ಟಲೆ ಬೆಲೆಯನ್ನು ಕ್ಯಾಮರಾಗಳು. ಸೊ ನೋಡಿ ಈ ರೀತಿ ಒಂದು ಸ್ಟುಡಿಯೋ ಸೆಟಪ್ ಇದೆ ನೋಡ್ರಿ. ಇಲ್ಲಿ ವಿದ್ಯಾರ್ಥಿಗಳು ಬಂದ್ರೆ ಪರ್ಫೆಕ್ಟ್ ಆಗಿ ಹೋಗ್ತಾರೆ, ನೇರವಾಗಿ ಫೀಲ್ಡಿಗೆ ಇಳಿಯೋದು. ಅಲ್ಲ ಒಂದೇ ಅಂದ್ರೆ ಪತ್ರಿಕೋದ್ಯಮ ಅನ್ನೋದು ಅವ್ರು ಕಲಿಬೇಕಂತ ಕೂತಲ್ಲಿರ್ಬೇಕು. ಹೌದೌದು, ಆಸಕ್ತಿ ಬೇಕು. ಆಮೇಲೆ ಇದು ಬುಕ್ಕಿಸ್ ನಾಲೆಜ್ ಅಲ್ಲ, ಇದು ಎರಡು ಕಾಂಬಿನೇಷನ್ ಆಫ್ ಬುಕ್ಸ್ ಮತ್ತು ನಮ್ದು ಪ್ರಾಕ್ಟಿಕಲ್ ನಾಲೆಜ್. ಈಗ ಒಂದ್ ಕಡೆ ಹೇಳ್ತಿರ್ತಾರ ಜರ್ನಲಿಸ್ಟ್ ಆರ್ ಬಾರ್ ನಾಟ್ ಮೇಡ್ ಅಂತೇಳಿ. ಬಟ್ ಈಗ ಚೇಂಜ್ ಆಗಿದೆ. ಈಗ ಪ್ರಯತ್ನ ಮಾಡಿ ಕಲ್ತ್ರೆ ಎಷ್ಟು ಮಂದಿ ಜರ್ನಲಿಸ್ಟ್ ಆಗ್ಬೋದು. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಉದಾಹರಣೆ. ಸುಮಾರು 400-500 ಜನ ಪತ್ರಕರ್ತರು ಮಾಧ್ಯಮ ಕೆಲಸ ಮಾಡ್ತಾರ. ಅವೆಲ್ಲ ಎಂದೂ ಪತ್ರಿಕೆಯಲ್ಲಿ ಓದ್ದೇ ಇದ್ದವರು, ಟಿವಿ ನೋಡದೇ ಇದ್ದವರು ಅಂತವ್ರು ಬಂದು ಇಲ್ಲಿ MA ಮಾಡ್ಕೋತಲ್ಲೇ ಕಲ್ತು ಇವತ್ತು ಆ ಮಟ್ಟಕ್ಕೆ ಬರ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಇಲ್ಲಿ ಡಿಪಾರ್ಟ್ಮೆಂಟ್, ಇಲ್ಲಿ ಕೆಲಸ ಶಿಕ್ಷಕರು. ಅಲ್ಲ ಅವರಲ್ಲಿರುವ ಶಿಕ್ಷಣ ಅಂದ್ರೆ ಅದೇ ಸರ್, ಅವರಲ್ಲಿರುವ ಸುಪ್ತ ಜ್ಞಾನವನ್ನು ಹೊರಗೆಳೆಯೋದು ಮಾಡ್ತಾ ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಭಾಗದ ಎಲ್ಲ ಈಗ ನೋಡ್ರಿ, ನಮ್ಮ ಯಾದಗಿರಿ, ಗುಲ್ಬರ್ಗ, ಬಾಗಲಕೋಟ್, ಬಿಜಾಪುರ, ಈ ಕಡೆ ಕಾರವಾರ, ಭಟ್ಕಳ, ಈ ಎಲ್ಲ ಸುತ್ತಮುತ್ತ ಎಲ್ಲ ಹಾವೇರಿ. ಇವಾಗ ಯೂನಿವರ್ಸಿಟಿ, ಈ ಕರ್ನಾಟಕ ಯೂನಿವರ್ಸಿಟಿ ಅನ್ನೋದು ಉತ್ತರ ಕರ್ನಾಟಕದ ಎಲ್ಲಾ ಯೂನಿವರ್ಸಿಟಿಗೆ ತಾಯಿ ಇದ್ದಂಗಿದು. ನೀವು ಗುಲ್ಬರ್ಗ ಯೂನಿವರ್ಸಿಟಿ ತಗೊಳ್ರಿ, ಬೆಳಗಾವಿ ಯೂನಿವರ್ಸಿಟಿ ತಗೊಳ್ರಿ, ಬಿಜಾಪುರ ತಗೊಳ್ರಿ, ಈ ನಿಮ್ಗೆ ಏನು ಶಿವಮೊಗ್ಗ, ಅವು ಎಲ್ಲ ಯೂನಿವರ್ಸಿಟಿ ನಮ್ಮ ಬ್ರಾಂಚ್ ಅವು. ಮತ್ತೆ ಇಲ್ಲಿಂದ ಹೋಗಿದ್ದಲ್ಲ ಅವು. ಸೊ ಒಂದರ್ಥದಲ್ಲಿ ನಾವು ಉತ್ತರ ಕನ್ನಡದಲ್ಲಿ ಫಸ್ಟ್ ಪಯನರ್ಸ್ ಆಫ್ ಹೈಯರ್ ಎಜುಕೇಶನ್ ಈ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಆದಂತಹ VC-ಗಳದಾರಲ್ಲ ಅದ ಸ್ಟಾಲ್ವರ್ಡ್ಸ್ ಅವರು ದೊಡ್ಡ ಪ್ರಮಾಣದಲ್ಲಿ. ಇಲ್ಲಿ ನಮ್ಮ ಯೂನಿವರ್ಸಿಟಿ ಹೆಂಗಿದೆ ಅಂತ ಅನ್ಕೋಬೇಕಂತಂದ್ರೆ ನಮ್ಮಲ್ಲಿ ಸೈನ್ಸು ವರ್ಲ್ಡ್ ಲೆವೆಲ್ ರ್ಯಾಂಕಿಂಗ್ ಇದಾರೆ. 1, 2, 3 ಹೀಗೆ ತರ ವರ್ಲ್ಡ್ ರ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಅದಾವ. ಏನು ಗೂಗಲ್ ಇದ್ರಲ್ಲೆಲ್ಲ ದೊಡ್ಡ ಸ್ಕಾಲರ್ಸ್ ಇದಾರೆ. ಏನು ನಾವು ಇಲ್ಲಿ ಕಲ್ತು ಹೋದ್ರೆ ಕಂಪನಿಗಳಲ್ಲಿ ನೇರವಾಗಿ ಜಾಬ್ ಕೊಡ್ತಾರೆ. ಡೆಫಿನೆಟ್ಲಿ ನಮಗೂ ಅನುಭವ ಆಗಿದೆ. ಬಯೋಕಾನ್ದಲ್ಲಿ ನಾನು ಹೋದಾಗ ಯಾವ ಯೂನಿವರ್ಸಿಟಿ ಅಂತ ನೋಡಿದಾಗ ತಕ್ಷಣ
ನಮಗೆ ರೆಫರ್ ಮಾಡಿದ್ರು. ಅಲ್ಲ ಈ ಆ ವಿಷಯದಲ್ಲಿ ನಮ್ಮ ಯೂನಿವರ್ಸಿಟಿ ಸ್ಟ್ರಿಕ್ಟ್ ಆಗಿದೆ. ಈ ಬೇರೆ ಕಡೆ ಎಲ್ಲ ಪರ್ಸೆಂಟೇಜ್ ಕೊಡ್ತಾರೆ. ಮೊದಲೆಲ್ಲ ನಮ್ಗೆ ಹೇಳ್ತಿದ್ರು, ಒಬ್ಬರಿಗೆ ದೂರಸಂದಲ್ಲಿ ಏನು ಎಲ್ಲಿಗಾರ ಅಂತ ಮೇಡಮ್ ಒಬ್ಬರು ರಿಟೈರ್ಡ್ ಆದ್ರೆ ಈಗ ಅವ್ರು UPSC ಇಂಟರ್ವ್ಯೂ ಹೋದಾಗ ಎಲ್ಲ ಕಡೆ 70% ಇದ್ದಂತ, ಇವ್ರು ಬರೀ 55 ಇತ್ತಂತ. ಹವಾಮಾನ ನಾಯಕ ಇಂಟರ್ವ್ಯೂದಾಗ ಇದ್ದಾರಂತ. ಅವ್ರು ಹೇಳಿದ್ರಂತ KUD ಇದು 55%, ನೀನು 80% ಈಕ್ವಲ್ ಅಂತ ಹೇಳಿದ್ರು. ಅಂದ್ರೆ ಆ ಕಾಲದಲ್ಲಿ UPSC ಇಂಟರ್ವ್ಯೂದಲ್ಲಿ ಆ ಸ್ಟ್ಯಾಂಡರ್ಡ್ ಇದೆ. ಸೊ ಈಗಲೂ ಅದನ್ನ ಬಿಟ್ಕೊಟ್ಟಿಲ್ಲ. ಎಲ್ಲ ಸಟಪಟ ಆಗಿರ್ತಾ ಇಲ್ಲ ಅಂತಲ್ಲ, ಬಟ್ ಈಗಲೂ ಕೂಡ ನಮ್ಮಲ್ಲಿ ಒಂದು ಬದ್ಧತೆ ಇರುತ್ತೆ. ಟೀಚ್ ಮಾಡ್ತಕ್ಕಂಥ ಶಿಕ್ಷಕರು ಒಂದು ವ್ಯವಸ್ಥೆ ತುಂಬ ಇಲ್ಲಿ ಆದಂಥ ಕುಲಪತಿಗಳು ಕೂಡ ಭಾಳ ಗಂಭೀರವಾಗಿ ಇಲ್ಲಿ ಶೈಕ್ಷಣಿಕ ಒಂದು ಪರಿಸರಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ. ಅದು ಹೆಮ್ಮೆಯ ವಿಷಯ. ನಮಗಿಲ್ಲಿ ವಿಶೇಷವಾಗಿ ಪತ್ರಿಕೋದ್ಯಮ ಬಗ್ಗೆ ಹೇಳ್ಬೇಕಂತಂದ್ರೆ, ಇವತ್ತು ನೋಡ್ರಿ ಪತ್ರಿಕೋದ್ಯಮ ಅಂತ ಅನ್ನೋದು ಬರೀ ಕೇವಲ ಅವರಿಗೆ ರಿಪೋರ್ಟರ್ ಉದ್ಯೋಗ ಅಷ್ಟೇ ಅಲ್ಲ. ಅದು ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದು ದೇಶದ ಅಭಿವೃದ್ಧಿನ ಹೆಂಗೈತಾರೆ ಅಂತಂದ್ರೆ, ತಲಾ 1,00,000 ಮಂದಿಗೆ ಎಷ್ಟು ಮಂದಿ ರಿಪೋರ್ಟರ್ ಅದಾರ. ಹಾಗೆ ಮಾಧ್ಯಮ ಪ್ರತಿನಿಧಿಗಳಾದಾರಲ್ಲ, ಮಾಧ್ಯಮ ಪ್ರತಿನಿಧಿಗಳ ಸಂಖ್ಯೆಯನ್ನು ಕೂಡ ದೇಶದ ಅಭಿವೃದ್ಧಿಯ ಪ್ರಗತಿಯಲ್ಲಿ ಅವ್ರು ಕನ್ಸಿಡರ್ ಮಾಡ್ತಾರೆ. ಆ ದಿವಸ ಎಲ್ಲ ಇನ್ನೂ ಹಿಂದಿದೆ. ನಮ್ಮ ದೇಶದಲ್ಲಿ ಇನ್ನೂ ಬೆಳಿಬೇಕು. ಏನು ಒಂದು ಪತ್ರಕರ್ತ ಅಂದ್ರೆ ಎಲ್ಲ ಜ್ಞಾನ ಇರಬೇಕು, ಅವನಿಗೆ ತಿಳ್ಕೊಂಡಿರ್ಬೇಕು. ಅದಕ್ಕೆ ಒಂದು ಅರ್ಥ ಹೇಳ್ಬೇಕಂದ್ರೆ, ನಿಮ್ಗೆ ಆಡು ಮುಟ್ಟದ ಗಿಡವಿಲ್ಲ, ಪತ್ರಕರ್ತರಿಗೆ ಗೊತ್ತಿಲ್ಲ ನಾಲೆಜ್ ಆದ್ರೆ ಒಂದು ವಿಷಯ ಅಷ್ಟೇ ಇರ್ತದೆ, ಗೊತ್ತಿರ್ತದೆ ಅವನಿಗೆ, ಜ್ಞಾನ ಇರ್ತದೆ ಆಳವಾದ. ಪತ್ರಕರ್ತನಿಗೆ ಎಲ್ಲವೂ ಇರಬೇಕು. ಎಲ್ಲ ವಿಷಯವನ್ನ ನೀವು ಹೇಳ್ಕೊಡ್ತೀರಿ. ಎಲ್ಲ ಹೇಳ್ಕೊಡ್ತೀವಿ, ನಾವು ಕಲಿತೇವೆ. ನಾವೀಗ MA ಮಾಡಿರ್ಬೋದು, PhD ಮಾಡಿರ್ಬೋದು, ಒಂದು 8-10 ಮಂದಿಗೆ ನಾವು ಗೈಡ್ ಮಾಡಿರ್ಬೋದು. ನಾವು ಹೊರಗಡೆ ಹೋದಾಗ, ಈಗ ನಾನು ಮೊನ್ನೆ ಒಂದು ಮಹಾರಾಷ್ಟ್ರಕ್ಕೆ ಹೋಗಿದ್ದೆ. ನಾನು ಏನು ಸಂಭಾಜಿನಗರಕ್ಕೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು. ಅಲ್ಲಿ ಅಮೆರಿಕಾದ 3 ಯೂನಿವರ್ಸಿಟಿ ಮತ್ತು MGM ಯೂನಿವರ್ಸಿಟಿ ಅಂತ ಮಾಡಿದ್ರು 4 ಮಂದಿ ಕೂಡಿ. ಅಲ್ಲಿ ಅಮೆರಿಕನ್ ಪ್ರೊಫೆಸರ್ಸ್ ಬಂದಿದ್ರು, ಜೊತೆಗೆ ಸ್ಟೂಡೆಂಟ್ಸ್ ಬಂದಿದ್ರು. ಅವರು ಪ್ರೆಸೆಂಟ್ ಮಾಡಿದ್ರು ಪೇಪರ್ಗಳನ್ನು. ಈಗ ಆಲ್ರೆಡಿ ಅಲ್ಲಿ AI ಕ್ಲಾಸ್ ರೂಮಲ್ಲಿ ಹುಡುಗರು ಇವ್ಯಾಲ್ಯೂಷನ್ಗೆ ಮತ್ತು ಟೀಚಿಂಗ್ಗೆ ಯೂಸ್ ಮಾಡ್ತಾ ಇದ್ದಾರೆ ಪೂರ್ತಿ. ಸೊ ಅಂಥವು ನಮ್ಮ ಮೇಲೆ ಪ್ರಭಾವ ಆಗ್ತದೆ. ನಾವು ಕೂಡ ಇಲ್ಲಿ ಮಾಡ್ಬೇಕಂತೇಳಿ. ಜಗತ್ತು ಹೆಂಗೆ ಬದಲಾಗ್ತದೆ, ನಾವು ಬದಲಾಗಬೇಕಲ್ಲ. ವಿಶೇಷವಾಗಿ ಪತ್ರಿಕೋದ್ಯಮ ಅನ್ನೋದು ನಿತ್ಯ ನಿರಂತರ. ಇದು ಹೊಸ ಕಲಿಯಲೇಬೇಕು ನಾವು. ಪೇಪರ್ ಬಂದಾಗ ನಾವು ಓದಲೇಬೇಕು ನಾವು. ಸೊ ಅಂಥ ಕೋರ್ಸಲ್ಲಿ ನಾವು ಕಲ್ತಿದ್ದೇವೆ. ಪ್ರೊಫೆಸರ್ ಅನ್ನೋಕ್ಕಿಂತ ನಾವು ನಿತ್ಯವಾದ ನಿಜವಾದ ವಿದ್ಯಾರ್ಥಿಗಳು. ನಾವು ನಿತ್ಯ ನೂತನ ನಾವು ಕಲಿಬೇಕು. ಮೊದಲು ನಾವು ಕಲ್ತ ಮೇಲೆ ನೋಡಿ, ಗರ್ಭದಿಂದ ಗೋರಿಯವರೆಗೆ ಶಿಕ್ಷಣ ನೋಡ್ರಿ, ಅದು ನಿಮ್ಗೆ ಕರೆಕ್ಟ್ ಆಗಿ ಅನ್ವಯಿಸ್ತದೆ. ಆಮೇಲೆ ಈಗಿನ ಕಾಲ ಹೇಳ್ತಾರೆ ನಿಮ್ಗೆ ಹೈಯರ್ ಎಜುಕೇಶನ್ ಹೆಂಗಿದೆ ಅಂದ್ರೆ, ಈ ನ್ಯೂ ಇರಾದಲ್ಲಿ ನಾವೀಗ ವರ್ಚುವಲ್ ಕ್ಲಾಸ್ ರೂಮ್ ಬಂದ್ಬಿಟ್ಟಿದೆ. ಈಗ ಸೋಷಿಯಲ್ ಮೀಡಿಯಾ ಇದೆ, TV ಇದೆ, ಟೆಕ್ನಾಲಜಿ ಇದೆ, ಆಮೇಲೆ ಯೂಟ್ಯೂಬ್ಸ್ ಇದಾವೆ. ಈಗ ಯೂಟ್ಯೂಬ್ ಕೂಡ ಕಲಿತಾರೆ ಬೋರ್ಡ್. ಈಗ ಆಮೇಲೆ AI ಬಂದಿದೆ, ಏನ್ರಿ ಡಾಟಾ ಜರ್ನಲಿಸಮ್ ಬಂದಿದೆ, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಈ ಕ್ಷೇತ್ರದಲ್ಲಿ ಇವತ್ತು ನಾವು ಫೆಸಿಲಿಟಿ ಕೊಡೋದು. ಇವಾಗ ಎಷ್ಟೋ ಸರಿಗೆ ನಮ್ಮ ವಿದ್ಯಾರ್ಥಿಗಳು ಭಾಳ ಸ್ಟ್ರಾಂಗ್ ಆಗಿ ಬಂದಿರ್ತಾರೆ. ಸೊ ಅವರು ಎಕ್ಸ್ಪರ್ಟೈಸ್ ಇರ್ತಾರೆ ಬೋರ್ಡ್. ಅವ್ರನ್ನ ಓನ್ಲಿ ಗಿವಿಂಗ್ ಪ್ಲಾಟ್ಫಾರ್ಮ್ಸ್. ಸೊ ನಾವೇ ಕೆಲಸ, ನಾವು ಕೆಲವೊಮ್ಮೆ ಹೊಸ ವಿಷಯಗಳನ್ನ ಡೆಫಿನೆಟ್ಲಿ ಇದು ವಿದ್ಯಾರ್ಥಿಗಳು ಬಳಸ್ತಾರೆ ಸರ್. ಡೆಫಿನೆಟ್ಲಿ ನಾವು ಇದನ್ನು ವಿಶೇಷವಾಗಿ ಈ 3rd ಮತ್ತು 4th ಸೆಮಿಸ್ಟರ್ಗಳಿಗೆ ಅವ್ರಿಗೆ ಈ ಡಾಕ್ಯುಮೆಂಟ್ರಿ ಪ್ರೊಡಕ್ಷನ್, ಹಾಗೆ ಈ ಸ್ಮಾಲ್ ಏನು ಬೇರೆ ನ್ಯೂಸ್ ಪ್ರೊಡಕ್ಷನ್. ಇಲ್ಲಿ ಮೊದಲು ಏನು ಮಾಡ್ತಿದ್ವಿ ನಾವು, ಇದು ಕೋರ್ಸ್ ಇದ್ದಾಗ MSc ಇಲ್ಲಿ 15 ದಿವಸಕ್ಕೊಂದು ಬುಲೆಟಿನ್ ಬರ್ತಿತ್ತು, ಯೂನಿವರ್ಸಿಟಿ ಬುಲೆಟಿನ್. ಅವ್ರು ಯೂನಿವರ್ಸಿಟಿ ಕಾರ್ಯಕ್ರಮ ಶೂಟ್ ಮಾಡಿಬಿಟ್ಟು ಇಲ್ಲಿ ತಂದು ಅದನ್ನ ಎಡಿಟ್ ಮಾಡಿ 15 ದಿವಸಕ್ಕೊಮ್ಮೆ ಬಿಡ್ಬೇಕು ಅವರು. ಇಲ್ಲ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿ ಧಾರವಾಡ ಮಂದಿ? ನೀವೇನ್ ಬಿಡ್ರಿ, ಮಸ್ತ್ ಮಜವಾಗಿರ್ತೀರಿ. ಇದೇ ಜಬರ್ದಸ್ತ್ ಜೋಶ್ ಒಳಗಡೆ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋನು. ನಿಮ್ ಜೊತೆ ನಾ ಇದ್ದೀನಿ, ಮಾತಿನ ಬೆಡಗಿ, ಗದ್ಗಿನ ಹುಡುಗಿ ಅಜಯ್ ಪೂಜಾ. ನೀವು ಕೇಳ್ತಾ ಇದ್ದೀರಾ 92.8 JMC ಮೆಗಾ FM ಲೈಫ್ ಸಖತ್ ಗುರು. ನೋಡ್ರಿ, ಇಲ್ಲಿ ರೆಕಾರ್ಡಿಂಗ್ ಸಹ ಇದೆ, ವಾಯ್ಸ್ ರೆಕಾರ್ಡಿಂಗ್ ಡೆಫಿನೆಟ್ಲಿ ಆಟೋಮೆಟಿಕ್ ಆಗ್ತದೆ. ಇವರು RJ ಪೂಜಾ ಅಂತ ನೋಡಿ, ಎಷ್ಟು ಚಂದಾಗಿ ಮಾತಾಡ್ತಾರೆ, ಎಷ್ಟು ಚಂದ ರೆಕಾರ್ಡಿಂಗ್ ಆಗ್ತದೆ. ಇದೆಲ್ಲ ಬರ್ತದಮ್ಮ ನಿಮಗೆ? ನೀವೇ ಮಾಡ್ಕೊಳ್ತೀರಾ? ಎಲ್ಲ ಹೇಳ್ಕೊಟ್ಟಿದ್ದಾರೆ ನಿಮಗೆಲ್ಲ? ನೀವೇ ಮಾಡ್ಬೋದು. ಒಂದು ಸ್ಟುಡಿಯೋ ಕೊಟ್ಟರು ನೀವೆಲ್ಲ ಮಾಡಿಕೊಂಡು ಸೆಟಪ್ ಮಾಡಿಕೊಂಡು ಎಲ್ಲ ನೀವು ಮಾತಾಡ್ಬೋದು. ಓಕೆ, ಎಲ್ಲ ಕಲ್ತ್ಕೊಂಡಿರಿ. ಅಡೋಬ್ ಆಡಿಷನ್ ಅಲ್ಲಿ ನಾವು ಎಡಿಟ್ ಅನ್ನ ಮಾಡಿ ಪ್ರೊಜೆಕ್ಟರ್ ಸರ್, ಅದೇ ಮಾನಿಟರ್, ನಾವು ಯಾವ ರೀತಿ ರೆಕಾರ್ಡ್ ಮಾಡಿರ್ತೀವಲ್ಲ, ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು ಅಥವಾ ವಾಯ್ಸ್ ಅನ್ನ ಎಡಿಟ್ ಮಾಡ್ಲಿಕ್ಕೆ ಮಾನಿಟರ್ ಅನ್ನ ನಾವು ಅಡೋಬ್ ಸಾಫ್ಟ್ವೇರ್ ಅಲ್ಲಿ ಯೂಸ್ ಮಾಡ್ತೇವೆ. ಇದು ಮಿಕ್ಸರ್ ಅಂತ ಹೇಳಿ ಸರ್. ನಮಗೆ ಒಂದಕ್ಕಿಂತ ಹೆಚ್ಚಿಗೆ ಏನಾದರೂ ಶಬ್ದಗಳು ಬೇಕಿತ್ತು ಅಥವಾ ಮ್ಯೂಸಿಕ್ ಬೇಕಿತ್ತು ಅಂತಂದ್ರೆ ನಾವು ಇದನ್ನ ಯೂಸ್ ಮಾಡ್ಬೋದು. ಎಕೋ ಅಷ್ಟೇ ಅಲ್ಲ ಸರ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಕಾಗಿತ್ತು ಅಂತಂದ್ರೂ ಸಹ ನಾವು ಇದನ್ನ ಯೂಸ್ ಮಾಡ್ಬೋದು. ಸರ್, ಇದು ಅಡೋಬ್ ಆಡಿಷನ್ ಅಂತ ಹೇಳಿ ಯಾವುದೇ ಆಡಿಯೋಗಳನ್ನ ನಾವು ಇದರಲ್ಲಿ ಎಡಿಟ್ ಮಾಡ್ಬೋದು ಸರ್. ಅಡೋಬ್ ಬಳಸ್ತೀರಾ? ಹಾಂ ಸರ್. ಅಷ್ಟೇ ಅಲ್ಲದೆ ಇದು ಸಿಂಗಲ್ ಟ್ರ್ಯಾಕ್, ಇದರಲ್ಲಿ ನಾವು ಮಲ್ಟಿ ಟ್ರ್ಯಾಕ್ ಅನ್ನು ತಗೋಬಹುದು. ಮಲ್ಟಿ ಟ್ರ್ಯಾಕಿಂದ ಏನಾಗ್ತದ ಅಂತಂದರೆ ಬೇರೆ ಬೇರೆ ಧ್ವನಿಗಳನ್ನು ಒಂದೇ ಒಂದು ಆಡಿಯೋದಲ್ಲಿ ನಾವೇನು ಮಾಡ್ಬೋದು ಅಂದ್ರೆ ಕೇಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಬೇರೆ ಬೇರೆ ಧ್ವನಿ ಅಂದರೆ ಇವಾಗ ನಾವು ಏನಾದರೂ ಹೇಳ್ತಿರ್ಬೇಕಾದ್ರೆ ಹಿನ್ನೆಲೆ ಮ್ಯೂಸಿಕ್ ಆಗಿರಬಹುದು ಅಥವಾ ಯಾವುದಾದ್ರೂ
ಆ ಒಂದು ಆಡಿಯೋಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಶಬ್ದಗಳನ್ನು ನಾವು ಹಾಕ್ಬೋದು ಸರ್. ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಬೈಕ್ ಓಡಿಸುವುದು ಶ್ರಾವಣನ್ಗೆ ಬಹಳ ಇಷ್ಟದ ಕೆಲಸ. ನೀವೇ ರೆಕಾರ್ಡ್ ಮಾಡಿದ್ದು ಇದನ್ನ? ಇಲ್ಲ ಸರ್, ಇದು ನನ್ನ ಫ್ರೆಂಡ್ ನಮಿತಾ ಅಂತ ಇದ್ದಾರೆ, ಇಲ್ಲೇ ಮಾಡಿದ್ದು ಸರ್. ಇದು ಫಸ್ಟ್ ಇಯರ್ ಅಲ್ಲಿ ರೆಕಾರ್ಡ್ ಮಾಡಿದ್ದು, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನೋಡೋ ಟೈಮಲ್ಲಿ. ಅಡ್ವಾನ್ಸ್ ಎಲ್ಲ ಕಲ್ತ್ಕೊಂಡು ಹೋಗ್ಬಿಡ್ತಾರೆ ನೀವು. ಹೌದು ಸರ್. ಅಷ್ಟೇ ಅಲ್ಲದೆ ನಾನು ಆಕಾಶವಾಣಿಯಲ್ಲೂ ಸಹ ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೇನೆ ಸರ್. ಅಲ್ಲಿ ಆಕಾಶವಾಣಿ ವರ್ಕ್ ಅಂತ ಅಲ್ಲ ಸರ್, ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳನ್ನು ಕೊಟ್ಟು ಬಂದಿದ್ದೇನೆ. ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಆಗತಾನೆ ಅದು ಇಂಟ್ರೊಡಕ್ಷನ್ ಆಗಿತ್ತು. ಸೊ ಅದರ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮವನ್ನು ನಡೆಸಿತ್ತು. ಅಷ್ಟೇ ಅಲ್ಲದೆ ತೆರೆಮೆರೆ ಹಿಂದಿರುವಂತಹ ಹೋರಾಟಗಾರರ ಬಗ್ಗೆಯೂ ಸಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೆ ಸರ್. ಸ್ಟೂಡೆಂಟ್ ಏನೇನಿದಾರ್ರಿ? ಇಲ್ಲ ಅವರು ಇಡೀ ಎಲ್ಲ ಪ್ರತಿಭೆಗಳು ನಮ್ಮಲ್ಲಿ. ಒಳ್ಳೆ ಆಂಕರ್ಸ್ ಇದ್ದಾರೆ, ಒಳ್ಳೆ ಬರಹಗಾರ ಇದ್ದಾರೆ, ಒಳ್ಳೆ ಕವಿಗಳಿದ್ದಾರೆ. ಅವ್ರಿಗೆ ನಾವು ಅವ್ರನ್ನ ಈ ಪತ್ರಿಕೋದ್ಯಮ ಸ್ಟ್ರೀಮ್ ತರೋದು ಅಷ್ಟೇ ಕೆಲಸ ನಮ್ದು. ಅವರೆಲ್ಲರೂ ಇದ್ದಾರಲ್ಲ, ಹೊರಗೆ ತರ್ತಾ ಇದಾರಲ್ಲ ಸರ್, ಅದಕ್ಕೆ ನಾವು ಅಂತ ಅವ್ರ ಪ್ರಯತ್ನ ಗುರುತಿಸಿ ನೀವು ಹೊರಗಡೆ ನಡೆಯೋದಿಲ್ಲ ಎಲ್ಲ. ಮತ್ತು ಇಲ್ಲಿ ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಬಂದರೆ ಓದುವ ವಾತಾವರಣ ಅಷ್ಟೇ ಇದೆ, ಇಲ್ಲಿ ಬೇರೆ ಇಲ್ಲ. ಒಳ್ಳೆ ಪರಿಸರ, ಓದು ಏನು ಸಾಹಿತಿಗಳು, ಕವಿಗಳು, ಏನು ವಿಜ್ಞಾನಿಗಳು, ಏನು ಇಲ್ಲಿರ್ತಕ್ಕಂಥ ಇಂಟ್ರೆಸ್ಟ್ ಕಾನ್ಫಿಡೆನ್ಸ್ ಇರ್ಬೋದು. ಸೊ ಅವು ಒಂದು ರೀತಿಯಲ್ಲಿ ಈ ಮಕ್ಕಳಿಗೆ ಪ್ರೇರಣೆ ಅವರು ಏನು. ಸೊ ಇಲ್ಲಿ ಕೆಲವು ಮಂದಿ IAS ಪ್ರಿಲಿಮಿ ಪಾಸ್ ಆಗಿರ್ತಾರೆ, IAS ಪಾಸ್ ಆಗಿರ್ತಾರೆ, KS ಪಾಸ್ ಆಗಿರ್ತಾರೆ. ಸೊ ಎಕ್ಸಾಮಿನೇಷನ್ ಮಾಡೋರು ಕೂಡ ಇಲ್ಲಿ ರೋಲ್ ಮಾಡಲ್ಸ್ ಭಾಳ ಜನ ಇದ್ದಾರೆ ಇಲ್ಲಿ. ಸರ್, ಇದು ನೀವು ನೋಡ್ತಾ ಇರ್ಬೋದು ವಿಡಿಯೋ ಕ್ಯಾಮ್ರಾ. ಇಂಡೋರ್ ಪ್ರೊಡಕ್ಷನ್ಗೆ ಇದನ್ನು ಯೂಸ್ ಮಾಡಲಿರ್ತೇವೆ. ಮುಖ್ಯವಾಗಿ ನಾವು ಏನು ಮಾಡ್ತೇವೆ ಅಂದರೆ ನಮ್ಮ ನ್ಯೂಸ್ ಬುಲೆಟಿನನ್ನು ಕ್ಯಾಪ್ಚರ್ ಶೂಟ್ ಮಾಡಲಿಕ್ಕೆ ಈ ಒಂದು ಕ್ಯಾಮ್ರಾವನ್ನು ಬಳಸ್ಕೊಳ್ತೇವೆ ಸರ್. ಸಾಮಾನ್ಯವಾಗಿ ನೀವು ಎಲ್ಲವನ್ನು ಕಲ್ತಿರ್ತೀರಿ, ಪ್ರಿಂಟ್ ಮೀಡಿಯಾ ಆಗಲಿ, ಹೌದೌದು, ಟಿ ವಿ ಮಾಧ್ಯಮದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಕ್ಯಾಮರಾ ಬೇಸಿಕ್ಸ್ ಏನು, ಅಥವಾ ಅದನ್ನು ಯಾವ ರೀತಿ ಹ್ಯಾಂಡ್ಲಿಂಗ್ ಮಾಡಬೇಕು, ಅದರ ಜೊತೆಗೆ ಮತ್ತು ಎಡಿಟಿಂಗು ಸಹ ನಿಮಗೆ ಇಲ್ಲಿ ಕಲಿಸ್ಕೊಡ್ಲಾಗ್ತದೆ. ಹೌದು, ಅದು ವಿಡಿಯೋ ಇರ್ಬೋದು, ಆಡಿಯೋ ಇರ್ಬೋದು, ಎಲ್ಲ ಎಡಿಟಿಂಗ್. ನೋಡಿ ಅವರು RJ ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಈಗ ಸಮಯ ಸುಮಾರು 7:30-8 ಗಂಟೆ ಆಗಿದೆ. ಸರ್ ಪಾಪ ಅವಾಗನಿಂದ ನನ್ನ ಜೊತೆಗಿದ್ದವರು, ನನಗೆ ತುಂಬ ಬೇಜಾರಾಗ್ತಾ ಇದೆ. ಕೆಲಸ ಮಾಡೋದು ಖುಷಿ ವಿಚಾರ. ಇದು ಫ್ಯಾಷನ್ ಆಗಿ ತೆಗೆದುಕೊಳ್ಬೇಕು ನಿಜವಾಗಿ ಹೇಳಬೇಕಂದ್ರೆ. ಟೈಮ್ ನೋಡಿ ನಾವು ಕೆಲಸ ಮಾಡೋದಲ್ಲ, ಪತ್ರಕರ್ತರು ಒಂದು ಈ ವೃತ್ತಿಯನ್ನು ಫ್ಯಾಷನ್ ಆಗಿ ತೆಗೆದುಕೊಳ್ಬೇಕು, ಹೌದಲ್ರಿ? ಹೌದು. ಓಕೆ, ಇದ್ರ ಬಗ್ಗೆ ಏನೇನು ಗೊತ್ತಿದೆ ನಿಮಗೆ? ಝೂಮ್ ಇನ್ ಝೂಮ್ ಔಟ್ ಇಲ್ಲಿ ನೋಡ್ಬೋದು. ನೀವು ಫೋಕಸ್ ಮಾಡ್ಕೊಳ್ಳೋದಿದ್ರೆ ಈ ರೀತಿ ಫೋಕಸ್ ಮಾಡ್ಕೊಳ್ಬೋದು. ಫ್ರೇಮ್ ಸೆಟ್ ಮಾಡಿಕೊಂಡು ಯಾವ ರೀತಿ ನಿಮಗೆ ಬೇಕು ಅನ್ನೋದು ರೀತಿಯಲ್ಲಿ ಆಪ್ರೇಟ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲೊಂದು ಕೆಲವೊಂದಿಷ್ಟು ಮೆನುಗಳಿರ್ತವೆ, ಅವುಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಬ್ರೈಟ್ನೆಸ್, ಆಡಿಯೋ ಲೆವೆಲ್, ಇದೆಲ್ಲ ಬರ್ತದೆ ಇವೆಲ್ಲ. ಹೌದು. ಓಕೆ, ಇದೆಲ್ಲ ಕಲಿಸ್ಕೊಡ್ತಾರೆ ನೋಡಿ. ಸೊ ಇದು PCR ರೂಮ್, ಅಲ್ಲಿ ಏನು ಸ್ಟುಡಿಯೋ ಒಳಗಡೆ ಏನು ಶೂಟಿಂಗ್ ಆಗ್ತದಲ್ಲ, ಅದು ಇಲ್ಲಿ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗ್ತದೆ ಪೂರ್ತಿ. 4 ಕ್ಯಾಮ್ರಾದಲ್ಲಿ ಇಲ್ಲಿ ಮಲ್ಟಿ ಕ್ಯಾಮ್ರಾ ಇರ್ತದೆ ಆಕ್ಚುಲಿ. 3 ಕ್ಯಾಮ್ರಾ ಹಾಕಿದಾಗ 3 PC ಕೂಡ ಇಲ್ಲಿ ರೆಕಾರ್ಡ್ ಆಗ್ತದೆ. ಈಗ ನಮಗೆ ಆ್ಯಂಗಲ್ ಮೇಲೆ ಯಾವ್ದು ಬೇಕಾದ್ರೂ ನಾವು ರೆಕಾರ್ಡ್ ಮಾಡ್ಕೋಬಹುದು ಆಪ್ಷನ್ಸ್ಗಳನ್ನ. ಸೊ ಇದೊಂದು ರೀತಿಯಲ್ಲಿ ಅಲ್ಲಿದೆಲ್ಲ ಕಂಟ್ರೋಲ್ ಮಾಡ್ತದೆ. ಇಲ್ಲಿಂದ ಕ್ಲಾಸಲ್ಲಿ ಕೂತ್ಕೊಂಡು ನಾವು ಅಲ್ಲೇ ಹುಡುಗರಿಗೆ ಏನು ಮಾಡ್ತೇವೆ, ತಿಳಿಸ್ತೇವೆ. ಸೊ ಒಟ್ಟಾರೆಯಾಗಿ ಸ್ಟುಡಿಯೋದಲ್ಲಿ ಏನು ಮೂವ್ಮೆಂಟ್ ಇರ್ತದಲ್ಲ, ಅವು ಕ್ಯಾಮ್ರಾಗಳು 1 2 3 4 ಕ್ಯಾಮ್ರಾ ಎಟ್ ಎ ಟೈಮ್ ಶೂಟ್ ಮಾಡ್ಬೋದು. ಹೌದು. ಸೊ ಮೇನ್ ಕ್ಯಾಮ್ರಾ ಇಲ್ಲಿ ನಾವು ಸೌಂಡ್ ಮಿಕ್ಸಿಂಗು ಮತ್ತೆ ಮಲ್ಟಿ ಟ್ರ್ಯಾಕ್ ಇದು ಮಾಡ್ಕೊಂಡು ನಾವು ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೋತೀವಿ. ಇದನ್ನ ಸ್ಟೂಡೆಂಟೇ ಆಪರೇಟ್ ಮಾಡ್ತಾರೆ, ಎಲ್ಲ ಸ್ಟೂಡೆಂಟ್ಸ್. ಅಲ್ಲಿ ಗೌಡ್ರು ಇಂಟರ್ವ್ಯೂ ತಗೊಳ್ತಾ ಇದ್ದಾರೆ, ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ನೋಡಿ. ಕ್ಯಾಮರಾನು ಒಬ್ಬ ಸ್ಟೂಡೆಂಟ್ ಆಪರೇಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಇವರು ಮೇಡಮ್ ಆಪರೇಟ್ ಮಾಡ್ತಾ ಇದ್ದಾರೆ. ಈ ರೀತಿ A to Z ನೀವು ಇಲ್ಲಿ ಕಲ್ತ್ಕೊಂಡು ಹೋಗ್ಬೋದು, ನೇರವಾಗಿ ಫೀಲ್ಡಿಗೆ ಇಳಿಬಹುದು. ಮುಖ್ಯ ಉದ್ದೇಶ ಅಂದ್ರೆ ಈಗ ಮಾಧ್ಯಮ ಸಂಸ್ಥೆಗಳಲ್ಲಿ ಇರ್ತಕ್ಕಂಥದ್ದು ಏನಿದೆ ಅಲ್ಲ, ಅದನ್ನ ಸಂಪೂರ್ಣವಾಗಿ ನಾವು ಇಲ್ಲಿ ಪರಿಚಯ ಮಾಡಿಕೊಡ್ಬೇಕು ಅವ್ರಿಗೆ. ಅದು ಹೊಸದು ಅನ್ಸ್ಬಾರ್ದು ಅವ್ರಿಗೆ. ಅವ್ರು ಹೋಗಿ ಅವರು ಫಸ್ಟ್ ಹ್ಯಾಂಡ್ ಹೋಗಿ ಕೆಲಸ ಮಾಡ್ಬೇಕಲ್ಲಿ ಏನು, ಅದನ್ನ ಮುಖ್ಯ ಉದ್ದೇಶ. ಅದು ಟೆಲಿವಿಷನ್ ಇರ್ಬೋದು, ರೇಡಿಯೋ ಇರ್ಬೋದು, ಪತ್ರಿಕೆ ಇರ್ಬೋದು, ಈ ಮೂರನ್ನು ನಾವು ಕಲಿಸ್ತೇವೆ. ಪ್ಲಸ್ ಇದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ. ಹೌದೌದು, ಇಲ್ಲಿ ಬಂದ್ರೆ ಪೂರ್ತಿಯಾಗಿ ರೆಡಿಯಾಗಿ ಹೋಗ್ತಾನೆ. ನಮ್ಮಲ್ಲಿ ಈಗ ಸೋಷಿಯಲ್ ಮೀಡಿಯಾ ಪೂರ್ತಿ ಟೀಚ್ ಮಾಡಿ ಸಪರೇಟ್ ಪೇಪರ್ಸ್ ಇದೆ ಈಗ. ಎಲ್ಲವೂ ಸಪರೇಟ್ ಪೇಪರ್ಸ್ ಇದೆ. ಸಿಲೆಬಸ್ ಅಲ್ಲಿ ಇದೆ. ಪೂರ್ತಿ ಅಪ್ಡೇಟ್ ಕೂಡ ಇದೆ ನಮ್ಮ ಸಿಲೆಬಸ್ ಅಲ್ಲಿ. ನೋಡಿ, ನೀವು ಹೆಂಗೆ ಮೀಡಿಯಾಗಳು ಅಪ್ಡೇಟ್ ಆಗ್ತಾ ಹೋಗ್ತಾವ ಹಾಗೆ ಅಪ್ಡೇಟೆಡ್ ಆಗ್ಲೇಬೇಕು. ಸೊ ಇದು ಮಾಧ್ಯಮ ಶಿಕ್ಷಣ ಅಂದ್ರೆ ನಿರಂತರವಾಗಿ ಪರಿವರ್ತನೆ ಆಗ್ತಾ ಇರ್ತಕ್ಕಂಥ ಕ್ಷೇತ್ರ. ಅದಕ್ಕೆ ಪೂರ್ವಕವಾಗಿ ನಾವು ಹೊಸ ಸಿಲೆಬಸ್ ಮಾಡಿದ್ದೇವೆ, ಕಲಿಸ್ತಾ ಇರ್ತೇವೆ. ಈಗ ಹಳೆ ಸಿಲೆಬಸ್ ಇದಕ್ಕೂ ಭಾಳ ವ್ಯತ್ಯಾಸ ಇದೆ.